ಎಸ್ಐಆರ್ಗೆ ಹೋಗುವಾಗ ಬಿಎಲ್ಒ ಮೇಲಾಧಿಕಾರಿ ಭುವನ ಮೃತಪಟ್ಟಂತ ಪ್ರಕರಣ. ಬಿಎಲ್ಒ ಮೇಲಾಧಿಕಾರಿ ಭುವನಾಗೆ 1,30,00,000 ಪರಿಹಾರ ಘೋಷಣೆಯಾಗಿದೆ. ಎಸ್ಐಆರ್ ಪ್ರಕ್ರಿಯೆಗೆ ಅಂತ ಹೋಗುವಾಗ ಅಧಿಕಾರಿ ಭುವನ ಮೃತಪಟ್ಟಿದ್ರು. ದೊಡ್ಡ ಪ್ರತಿಭಟನೆಯೇ ನಡೆಯಿತು. ಬಿಎಲ್ಒ ಮೇಲಾಧಿಕಾರಿ ಭುವನಾಗೆ ಸರ್ಕಾರ ಪರಿಹಾರ ಘೋಷಣೆ ಮಾಡಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಈಗ ಪರಿಹಾರ ಘೋಷಣೆಯಾಗಿದೆ. 1,30,00,000 ಪರಿಹಾರ, ವಿಮೆಯಿಂದ 1 ಕೋಟಿ, ಆಯೋಗದಿಂದ 30 ಲಕ್ಷ ಪರಿಹಾರ ಘೋಷಣೆಯಾಗಿದೆ. ಭುವನ ಕುಟುಂಬಸ್ಥರಿಗೆ ಅನುಕಂಪದ ಆಧಾರದಲ್ಲಿ ಉದ್ಯೋಗ ನೀಡಲಾಗುತ್ತೆ. ಮೃತ ಬಿಎಲ್ಒ ಭುವನ ಮನೆಗೆ ಪರಮೇಶ್ವರ್ ಭೇಟಿ ನೀಡಿದ್ರು, ಭರವಸೆಯನ್ನ ಕೊಟ್ಟರು. ಕುಟುಂಬಕ್ಕೆ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಭುವನ ಕುಟುಂಬಸ್ಥರು ಆಗ್ರಹಿಸಿದರು. ಅಧಿಕಾರಿಗಳ ಒತ್ತಡದಿಂದ ಭುವನ ಸಾವಾಗಿದ್ರೆ ಕ್ರಮ ತಗೋತೀವಿ. ಕುಟುಂಬಸ್ಥರಿಗೆ ಪರಮೇಶ್ವರ್ ಅವರು ಸಾಂತ್ವನ ಕೇಳಿದ್ರು, ಭರವಸೆ ನೀಡಿದ್ರು ಡಿಸಿಎಂ ಪರಮೇಶ್ವರ್. ಅಪಘಾತದಲ್ಲಿ ತಲೆಗೆ ಪೆಟ್ಟು ಬಿದ್ದು ಬಿಎಲ್ಒ ಭುವನ ಮೃತಪಟ್ಟಿದ್ರು. ಈಗ ಪರಿಹಾರ ಘೋಷಣೆಯಾಗಿದೆ, 1,30,00,000. ಅವರ ಕುಟುಂಬದವರಿಗೆ ಈಗಾಗಲೇ ಇನ್ಶೂರೆನ್ಸ್ 1 ಕೋಟಿ ರೂಪಾಯಿ 15 ದಿವಸದೊಳಗಾಗಿ ಬರುತ್ತೆ. ಅದರ ಜೊತೆಯಲ್ಲಿ ಎಲೆಕ್ಷನ್ ಕಮಿಷನ್ ಇಂದ 30 ಲಕ್ಷ ರೂಪಾಯಿ ಕೊಡೋದಕ್ಕೆ ಅದನ್ನು ಕೂಡ ಈಗಾಗಲೇ ರೆಕಮೆಂಡ್ ಮಾಡಿದ್ದಾರೆ, ಡಿಸಿ ಅವರೆಲ್ಲ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರ ಕುಟುಂಬದವರಿಗೆ ನಾವು ಸಹಾಯ ಮಾಡ್ತೀವಿ. ನಾನು ವಿಚಾರ ಮಾಡಿದೆ, ಅವರಿಗೆ ಯಾರೋ ಅವ್ರ ಮನೆಯಲ್ಲಿ ನೌಕರಿಯನ್ನು ಕೊಡ್ತಕ್ಕಂಥದ್ದು ಐ ವಿಲ್ ರೆಕಮೆಂಡ್ ಟು ಒನ್ ಆಫ್ ದಿ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಯಾರು ಇದಾರೋ ನೋಡಿಕೊಂಡು ಅವ್ರ ಕುಟುಂಬದವ್ರನ್ನ ಕೇಳಿಕೊಂಡು ಅವರು ಯಾರಿಗೆ ಇಷ್ಟಪಡ್ತಾರೋ ಅದನ್ನು ನಾನು ಖಂಡಿತವಾಗಿ ಮಾಡಿಸ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ನಿಮ್ಮ ಜೊತೆಲಿದ್ದೇನೆ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.